ಗೊತ್ತಿರೋ ಹಾಗೆ ಹೋದ ಗುರುವಾರ ಅಕ್ಟೋಬರ್ 2ನೇ ತಾರೀಕು ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆ ಆಯಿತು. ನಾವು ನಮ್ಮ ಇಡೀ ಕುಟುಂಬ ಸಮೇತ ಹೋಗಿ ಈ ಪಿಕ್ಚರ್ನ ನಾವು ವೀಕ್ಷಿಸಿದ್ವಿ. ಆದರೆ ಅದು ಸಾಲಿಲ್ಲ. ಮತ್ತೊಮ್ಮೆ ಈ ಸಿನಿಮಾನ ನೋಡಿ ಎವ್ರಿ ಸಿಂಗಲ್ ಫ್ರೇಮ್, ಎವ್ರಿ ಸಿಂಗಲ್ ಸೀನ ಮತ್ತೊಮ್ಮೆ ನೋಡಿ ಖುಷಿ ಪಡಬೇಕು ಅಂತ ನಿನ್ನೆ ಹೋಗಿ ಮತ್ತೊಮ್ಮೆ ನೋಡಿದ್ವಿ. ನಿಜವಾಗ್ಲೂ ಹೇಳ್ತೀನಿ ರೀ, ಇದು ಈ ಸಿನಿಮಾ ಬಂದು ಒನ್ಸ್ ಇನ್ ಅ ಲೈಫ್ ಟೈಮ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಈ ಒಂದು ಲಾರ್ಜರ್ ದೆನ್ ಲೈಫ್ ಸಿನಿಮಾನ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಆ ದೊಡ್ಡ ಪರದೆ ಮೇಲೆ ಈ ಫಿಲ್ಮ್ನ ವೀಕ್ಷಿಸಬೇಕು ಅಂತ ನಾವು ಕೇಳ್ಕೊತೀವಿ. ರಿಷಬ್ ಶೆಟ್ಟಿ ಸರ್, ಯು ಆರ್ ಅ ಟ್ರೂ ಲೆಜೆಂಡ್, ಯು ಆರ್ ಅ ವಿಷನರಿ ಸರ್. ನೀವೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ, ಕಾಂತಾರ ಇಸ್ ಮೈ ವಿಷನ್ ಅಂತ. ಈ ಒಂದು ಕಾಂತಾರ ಪ್ರಪಂಚನ ಸೃಷ್ಟಿ ಮಾಡಿದ್ದಕ್ಕೆ, ಆ ಒಂದು ಕಾಂತಾರ ಪ್ರಪಂಚದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿ ನಮ್ಮನ್ನ ಮೆಸ್ಮರೈಸ್ ಮಾಡಿದ್ದಕ್ಕೆ ನಿಮಗೂ ಹಾಗೂ ಹೊಂಬಾಳೆ ಪ್ರೊಡಕ್ಷನ್ಸ್ ಹಾಗೂ ನಿಮ್ಮ ಇಡೀ ತಂಡದವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ನಮನ ಸರ್. ನೀವು ಈ ಫಿಲ್ಮ್ದು ಯಾವ ವಿಭಾಗ ತಗೊಂಡ್ರು, ಅದು ಸ್ಕ್ರಿಪ್ಟ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಸಿನಿಮ್ಯಾಟೋಗ್ರಫಿ, ನಿರ್ದೇಶನ, ನಟನೆ, ಬ್ಯಾಕ್ಗ್ರೌಂಡ್ ಸ್ಕೋರ್, VFX, ದ ಕಾಸ್ಟ್ಯೂಮ್ಸ್, ದ ಮೇಕಪ್, ನೀವು ಯಾವುದೇ ವಿಭಾಗನ ತಗೊಂಡ್ರೆ ಅಲ್ಲಿ ಕೆಲಸ ಮಾಡಿರೋರು ಅಷ್ಟೊಂದು ಶ್ರದ್ಧೆಯಿಂದ ಅವರು ಮಾಡಿದ್ದಾರೆ ಅನ್ನೋದನ್ನು ನೀವು ದೊಡ್ಡ ಪರದೆ ಮೇಲೆ ಈ ಫಿಲ್ಮ್ನ ನೋಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ನಾನು ಹೇಳಿದ್ನಲ್ಲ, ನೀವು ಈ ಫಿಲ್ಮ್ನ ನೋಡಿದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಲೈಫ್ ಲಾಂಗ್ ಮರೆಯೋದಿಲ್ಲ ರೀ. ನಾವು ಕಮಿಂಗ್ ಬ್ಯಾಕ್ ಟು ರಿಷಬ್ ಶೆಟ್ಟಿ ಸರ್. ಸರ್, ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ಸೋ ಪವರ್ಫುಲ್, ಇಟ್ಸ್ ಸೋ ಕ್ಯಾಪ್ಟಿವೇಟಿಂಗ್, ಎಸ್ಪೆಷಲಿ ಲಾಸ್ಟ್ 15 to 30 minutes ಆ ಲಾಸ್ಟ್ ವಿಜುವಲ್ ಸರ್. ಏನು ಸರ್ ನಿಮ್ಮ ಆ್ಯಕ್ಟಿಂಗು, ನಿಜವಾಗ್ಲೂ ಹೇಳ್ತೀನಿ, ಯು ವಿಲ್ ನಾಟ್ ಫೀಲ್ ದಟ್ ಯು ಆರ್ ಆ್ಯಕ್ಟಿಂಗ್ ಸರ್. ನಮಗೆಲ್ಲ ಹೆಂಗೆ ಅನ್ಸುತ್ತೆ ಗೊತ್ತಾ, ಅಲ್ಲೊಂದು ಸಿಚುವೇಶನ್ ನಡೀತಾ ಇದೆ, ನಾವೆಲ್ಲ ಹೋಗಿ ನಿಂತ್ಕೊಂಡು ವೀಕ್ಷಿಸ್ತಾ ಇದ್ದೀವಿ ಅನ್ನೋ ರೇಂಜ್ಗೆ ನೀವು ಮಾಡಿದ್ದೀರಾ ಅಂದರೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಸಾಧ್ಯ ಇಲ್ಲ ಸರ್. ಯು ಆರ್ ಜಸ್ಟ್ ಅನ್ಬಿಲೀವಬಲ್ ಸರ್. ಇನ್ನೊಂದು ಹೇಳಲೇಬೇಕು ಸರ್, ಒಬ್ಬರು ಸ್ಕ್ರಿಪ್ಟ್ ಬರಿಬೋದು, ನಿರ್ದೇಶನ ಮಾಡ್ಬೋದು, ನಟನೆ ಮಾಡ್ಬೋದು, ಆದರೆ ನೀವು ಈ ಮೂರನ್ನ ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದೀರಾ ಅಂದರೆ ಸರ್, ನಮಗನ್ಸುತ್ತೆ ನೀವು ನಿಮ್ಮ ದೈವದ ಮೇಲೆ ಇಟ್ಟಿರುವಂಥ ಭಕ್ತಿ, ವಿಶ್ವಾಸ ಆ ಫಿಲ್ಮಲ್ಲಿ ನೋಡಬೇಕಾದ್ರೆ ನಮಗೆ ಕಾಣಿಸುತ್ತೆ. ರಿಯಲಿ ಸರ್, ನಿಮಗೆ